ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಕಳ್ಳರು ಕೈಚಳಕವನ್ನ ತೋರಿಸಿದ್ದಾರೆ. ಅಯೋಧ್ಯೆ ಉಪಚಾರ ಹೋಟೆಲ್ಗೆ ಕನ್ನ ಹಾಕಿದೆ ಗ್ಯಾಂಗ್. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಹೋಟೆಲ್ ಇದು. ಬರೋಬ್ಬರಿ 2.5 ಲಕ್ಷ ರೂಪಾಯಿ ಹಣವನ್ನ ದೇಪಿದ್ದಾರೆ. ಕಬ್ಬಿಣದ ರಾಡ್ನಿಂದ ಬೀಗ ಮುರಿದು ಹೋಟೆಲ್ಗೆ ಕನ್ನ ಹಾಕುವಂತಹ ಕೆಲಸವನ್ನ ಈ ಗ್ಯಾಂಗ್ ಮಾಡಿದೆ. ಒಟ್ಟು 4 ಮಂದಿ ಕಳ್ಳರಿಂದ ನಡೆದಿರುವಂತಹ ಕೃತ್ಯ ಇದು. ಇಬ್ರು ಬೀಗ ಮುರಿದು ಕಳ್ತನ ಮಾಡ್ತಾರೆ, ಮತ್ತಿಬ್ರು ಹೊರಗಡೆ ಸೆಕ್ಯೂರಿಟಿಗೆ ಅಂತ ನಿಲ್ತಾರೆ. ಜನತಾ ಬಾಜಾರ್ ಔಟರ್ ರಿಂಗ್ ರೋಡ್ ಬಳಿ ಇರುವಂತಹ ಹೋಟೆಲ್ ಅಯೋಧ್ಯೆ ಉಪಚಾರ ಹೋಟೆಲ್. ಬೆಳಗ್ಗೆ ಹೋಟೆಲ್ ಸಿಬ್ಬಂದಿ ಕೌಂಟರ್ ಚೆಕ್ ಮಾಡಿದಾಗ ಕನ್ನ ಹಾಕಿರೋದು ಬೆಳಕಿಗೆ ಬಂದಿದೆ. ಅದಾದ ನಂತರ ಸಿಕೆ ಅಚ್ಚುಕಟ್ಟು ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಸದ್ಯ ಪೊಲೀಸರು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಕಳ್ಳರು ಹೋಟೆಲ್ಗೆ ಎಂಟ್ರಿ ಆದಂತಹ ಆ ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. 4 ಜನರ ಗ್ಯಾಂಗ್ ಹೋಟೆಲ್ಗೆ ನುಗ್ಗಿ ಕಬ್ಬಿಣದ ರಾಡ್ನಿಂದ ಮುರಿದು ಒಳಭಾಗಕ್ಕೆ ಬಂದು ಕ್ಯಾಶ್ ಕೌಂಟರ್ನಲ್ಲಿದ್ದಂತಹ 2.5 ಲಕ್ಷ ಹಣವನ್ನ ದೋಚುವಂತಹ ಕೆಲಸವನ್ನ ಈ ಗ್ಯಾಂಗ್ ಮಾಡಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಅಥವಾ ಹೆಸರು ಮಾಡಿರುವಂತಹ ಹೋಟೆಲ್ಗಳಲ್ಲಿ ಈ ಹೋಟೆಲ್ ಕೂಡ ಒಂದು. ಕ್ಯಾಶ್ ಕೌಂಟರ್ನಲ್ಲಿ ಇಷ್ಟು ಹಣ ಇಟ್ಟು ಹೋಗಿರ್ತಾರೆ ಅನ್ನುವಂತಹ ನಿಖರ ಮಾಹಿತಿ ಆ ಕಳ್ಳರಿಗೆ ಹೇಗೆ ಗೊತ್ತಿತ್ತು? ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲಾ ಹೋಟೆಲ್ಗಳಲ್ಲೂ ಕ್ಯಾಶ್ ಕೌಂಟರ್ನಲ್ಲಿ ಹಣ ಇಟ್ಟು ಹೋಗೋದಿಲ್ಲ. ಹೋಗುವಂತಹ ಟೈಮ್ನಲ್ಲಿ ಯಾರು ಮ್ಯಾನೇಜರ್ ಇರ್ತಾನೋ, ಯಾರು ಇನ್ಚಾರ್ಜ್ ಇರ್ತಾರೋ ಅವ್ರು ತೆಗೆದುಕೊಂಡು ಹೋಗುವಂತಹ ಕೆಲಸ ಮಾಡ್ತಾರೆ. ಈ ಇನ್ಫಾರ್ಮೇಶನ್ ಇವರಿಗೆ ಹೇಗೆ ಸಿಕ್ಕಿತ್ತು? ಜೊತೆಗೆ ಈ ಗ್ಯಾಂಗ್ ಯಾರು, ಏನಾದ್ರೂ ಅನುಮಾನಗಳಿದ್ಯಾ? ಹೇಗೆ ಆಗ್ತಾ ಇದೆ ತನಿಖೆ? ಜಸ್ಟ್ ಬೆಂಗಳೂರಿನ ಚನ್ನಮನ್ಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂತಹ ಔಟರ್ ರಿಂಗ್ ರೋಡ್ ಜನತಾ ಬಜಾರ್ ರಸ್ತೆಯಲ್ಲಿರುವಂತಹ ಅಯೋಧ್ಯೆ ಉಪಚಾರ್ ಹೋಟೆಲ್ನಲ್ಲಿ ಕಳೆದ ಭಾನುವಾರ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಸಾಮಾನ್ಯವಾಗಿ ಶನಿವಾರ ಮತ್ತು ಭಾನುವಾರ ಏನಿರುತ್ತೆ, ವೀಕ್ ಡೇಸ್ಗಿಂತ ವೀಕೆಂಡ್ನಲ್ಲಿ ಹೆಚ್ಚಿನ ವಹಿವಾಟು ನಡೆಸುತ್ತೆ. ಇದನ್ನ ಮನಗಂಡಂತ ಆರೋಪಿಗಳು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋ ಪ್ರಾಥಮಿಕ ಶಂಕೆಯನ್ನ ಸದ್ಯ ದೂರು ಕೊಟ್ಟಿರುವಂತಹ ಹೋಟೆಲ್ನ ಮ್ಯಾನೇಜರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಕೂಡ ಶಂಕೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ರೈಮ್ ಸೀನ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ 4 ಜನ ಆರೋಪಿಗಳು 2 ಟೂ ವೀಲರ್ ಬೈಕ್ನಲ್ಲಿ ಬರ್ತಾರೆ. ಅಯೋಧ್ಯೆ ಉಪಚಾರ್ ಘಟನೆ ನಡೆದಂತಹ ಹೋಟ್ಲ್ ಏನಿದೆ ಇದು ಕಾರ್ನರ್ ಅಂಗಡಿಯಲ್ಲಿ ಬರುತ್ತೆ. ಅಂದ್ರೆ 2 ರಸ್ತೆಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಕಾರ್ನರ್ನಲ್ಲಿ ರಸ್ತೆ ಅಂಗಡಿ ಬರುವಂಥದ್ದು. ಒಂದು ಬದಿಯಲ್ಲಿ ಬೈಕ್ ಅನ್ನ ನಿಲ್ಲಿಸಿದಂತ ಆರೋಪಿಗಳು ಪ್ರಮುಖವಾಗಿ 4 ಜನರ ಪೈಕಿ ಇಬ್ಬರು ಏರಿಯಾವನ್ನ ರೆಕ್ಕಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ರಸ್ತೆನಲ್ಲಿ ಯಾವ್ದಾದ್ರು ವೆಹಿಕಲ್ ಮೂವ್ಮೆಂಟ್ ಇದೆಯಾ, ಯಾರಾದ್ರೂ ಬರ್ತಿದಾರ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ರಸ್ತೆನಲ್ಲಿ ಯಾರು ಇಲ್ಲ ಅನ್ನೋದನ್ನ ಖಚಿತ ಆಗ್ತಿದ್ದಂತೆ ಕಬ್ಬಿಣದ ರಾಡ್ ಬಳಸಿ ಹೋಟೆಲ್ನ ಡೋರ್ ಅನ್ನ ಹೊಡೆದು ಒಳಗೆ ಹೋಗದಂತ ಆರೋಪಿಗಳು ಇಬ್ರು ಅಂಗಡಿ ಒಳಗಡೆ ಹೋದ್ರೆ ಇಬ್ರು ಹೊರಗಡೆ ನಿಂತ್ಕೊಂಡು ರೆಕ್ಕಿ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಅಂಗಡಿ ಒಳಗಡೆ ಹೋದಂತ ಆರೋಪಿಗಳು ನೇರವಾಗಿ ಸಿಸಿಟಿವಿಯನ್ನ ಆಫ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆರೋಪಿಗಳ ಕೈಯಲ್ಲಿ ಅದು ಸಾಧ್ಯ ಆಗೋದಿಲ್ಲ. ನಂತರದಲ್ಲಿ ಒಳಗಡೆ ಹೋದಂತ ಆರೋಪಿಗಳು ಸ್ಕ್ರೂ ಡ್ರೈವರ್ ಅನ್ನ ಬಳಸಿ ಕ್ಯಾಶ್ ಕೌಂಟರ್ ಅನ್ನ ಓಪನ್ ಮಾಡಿ ನಂತರ ಕ್ಯಾಶ್ ಕೌಂಟರ್ನೆಲ್ಲ ತಲಾಶ್ ಮಾಡಿ ಅಲ್ಲಿದ್ದಂತ ಸುಮಾರು 2.5 ಲಕ್ಷ ನಗದು ಹಣವನ್ನ ದೋಚಿ ಪರಾರಿ ಆಗಿರುವಂತದ್ದು. ಸದ್ಯ ಆರೋಪಿಗಳ ಕೃತ್ಯ ಏನಿದೆ ಇದು ಸಂಪೂರ್ಣವಾಗಿ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. 4 ಜನ ಆರೋಪಿಗಳು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರುವಂತದ್ದು ಸಿಸಿಟಿವಿ ಫುಟೇಜ್ ಖಚಿತಪಡಿಸಿರುವಂತದ್ದು. ಇಬ್ರು ರೆಕ್ಕಿಯನ್ನ ಮಾಡಿದ್ರೆ ಇಬ್ರು ಕೃತ್ಯವನ್ನು ಎಸಗುವಂಥದ್ದು. ಕೃತ್ಯದ ನಂತರದಲ್ಲಿ 4 ಜನ ಆರೋಪಿಗಳು ಒಟ್ಟಾರೆಯಾಗಿ ಎಸ್ಕೇಪ್ ಆಗುವಂಥದ್ದು. ಅಂದ್ರೆ ಇಡೀ ಘಟನೆ ಏನಿದೆ ಸರಿಸುಮಾರು 8 ರಿಂದ 10 ನಿಮಿಷಗಳಲ್ಲಿ ಆರೋಪಿಗಳು ಬರ್ತಾರೆ, ರೆಕ್ಕಿಯನ್ನ ಮಾಡ್ತಾರೆ, ಡೋರ್ ಹೊಡಿತಾರೆ, ಹೊರಗಡೆ ಹೋಗ್ತಾರೆ. ಕ್ಯಾಶ್ ಬಾಕ್ಸ್ ನಲ್ಲಿ ಇದ್ದಂತ 2.5 ಲಕ್ಷ ಹಣವನ್ನು ದೋಚಿ ಎಸ್ಕೇಪ್ ಆಗಿರುವಂಥದ್ದು. ಮಾರನೇ ದಿನ ಕಳೆದ ಸೋಮವಾರ 3ನೇ ತಾರೀಕು ಎಂದಿನಂತೆ ಹೋಟೆಲ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಮ್ಯಾನೇಜರ್ ಗಮನಕ್ಕೆ ಕ್ಯಾಶ್ ಕೌಂಟರ್ ಏನಿದೆ ಅದನ್ನ ಹೊಡೆದಿರುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಇಡೀ ಆ ಹೋಟೆಲ್ನ ಕೆಲ ಭಾಗದಲ್ಲಿ ಕೆಲ ವಸ್ತುಗಳು ಚಲಾಪಿಲಿ ಆಗಿರುವಂಥದ್ದು ಕೂಡ ಗೊತ್ತಾಗುವಂಥದ್ದು. ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಸುಮಾರು 4 ಜನ ಆರೋಪಿಗಳು ಬಂದು ಕಳ್ತನ ಮಾಡಿರುವಂಥದ್ದು ಹೋಟೆಲ್ ಮ್ಯಾನೇಜರ್ನ ಗಮನಕ್ಕೆ ಬರುತ್ತೆ. ಕೂಡಲೇ ಆತ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿರುವಂಥದ್ದು. ಆತ ಕೊಟ್ಟಂತ ದೂರನ ಅನ್ವಯವಾಗಿ ಚನ್ನಮನ್ಕೆರೆ ಪೊಲೀಸರು ಕಳ್ತನ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸಿಸಿಟಿವಿ ಫುಟೇಜ್ ಹಾಗೂ ಆರೋಪಿಗಳು ಮೂವ್ಮೆಂಟ್ ಆಗಿರುವಂತಹ ವೆಹಿಕಲ್ ಏನಿದೆ ಅಂದ್ರೆ ಆರೋಪಿಗಳು ಬಂದು ಹೋಗಿರುವಂತಹ ಬೈಕ್ ನ ನಂಬರ್ ಪ್ಲೇಟ್ ಆಧರಿಸಿ ಸದ್ಯ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿರುವಂತದ್ದು ವಿಜಯಶ್ರೀ.